ದಾವಣಗೆರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಅನಾಹುತ ಸಂಭವಿಸಿದೆ. ಜಿಲ್ಲಾಸ್ಪತ್ರೆಯಲ್ಲಿನ ಅನಸ್ತೇಷಿಯಾ ಮಿಷನ್ ಸ್ಫೋಟಗೊಂಡಿದೆ. ಇದು ದಾವಣಗೆರೆಯಲ್ಲಿ ನಡೆದಿರುವಂತಹ ಒಂದು ದುರಂತ. ಆಪರೇಷನ್ ಥಿಯೇಟರ್ ಎಲ್ಲವೂ ಕೂಡ ಹೊತ್ತಿ ಉಟ್ಟಿದೆ. ಏಕಾಏಕಿ ಸ್ಫೋಟದಿಂದ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರೋಗಿಗಳನ್ನ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿರುವಂತಹ ಸಿಬ್ಬಂದಿ. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ದಟ್ಟ ಹೊಗೆ, ರೋಗಿಗಳಲ್ಲಿ ಆತಂಕ ಇಲ್ಲಿ ಸೃಷ್ಟಿಯಾಗಿತ್ತು. ದಾವಣಗೆರೆಯ ಬಡಾವಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಹೀಗೆ ಏಕಾಏಕಿ ಸ್ಫೋಟಗೊಂಡಿದೆ. ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ರೋಗಿಗಳು ಆತಂಕಗೊಂಡಿದ್ರು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕ್ಷಣ ನೋಡಿದ್ರೆ ನಮಗೂ ಕೂಡ ಭಯ ಆಗ್ತಾ ಇದೆ. ಇದು ಆ ರೀತಿಯಾಗಿ ಇದೆ. ಆಪರೇಷನ್ ಥಿಯೇಟರ್ ಇದು. ಇದ್ರ ಒಳಗೆ ಇಷ್ಟರ ಮಟ್ಟಿಗೆ ಬೆಂಕಿ ಹೊತ್ಕೊಂಡಿದೆ. ಅನಸ್ತೇಷಿಯಾ ಮಷೀನ್ ಏನಿರುತ್ತೆ ಅದು ಸ್ಫೋಟಗೊಂಡಿರುವಂಥ ಕಾರಣ ಅಂತ ಗೊತ್ತಾಗ್ತಾ ಇದೆ ಈಗ. ಹೀಗಾಗಿ ಅನಸ್ತೇಷಿಯಾ ಮಷೀನ್ ಯೂಶಲಿ ಆಪರೇಷನ್ ಥಿಯೇಟರ್ಗಳಲ್ಲೇ ಇರುತ್ತೆ. ರೋಗಿಗಳಿಗೆ ಅನಸ್ತೇಷಿಯಾ ಕೊಡ್ತಾರೆ ಆಪರೇಷನ್ ಮಾಡೋ ಮುನ್ನ. ಈಗ ಆ ಒಂದು ಮಷೀನ್ ಏನಿರುತ್ತೆ ಅದೇ ಮಷೀನ್ ಈಗ ಸ್ಫೋಟಗೊಂಡು ಈ ಒಂದು ದುರಂತ ಸಂಭವಿಸಿದೆ. ಹಾಗಾಗಿ ಕೂಡಲೇ ಅಲ್ಲಿರುವಂಥ ರೋಗಿಗಳನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಇಲ್ಲಿರುವಂಥ ಸಿಬ್ಬಂದಿ. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ದಟ್ಟವಾಗಿ ಹೊಗೆ ಕಾಣಿಸಿಕೊಂಡಿತು. ಈ ಒಂದು ಬೆಂಕಿಯಿಂದ ರೋಗಿಗಳಲ್ಲಿ ಒಂದು ರೀತಿಯಾಗಿ ಆತಂಕ ಮನೆ ಮಾಡಿತ್ತು. ದಾವಣಗೆರೆ ಬಡಾವಣೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಪರೇಷನ್ ಥಿಯೇಟರ್ನಲ್ಲಿದ್ದಂತಹ ವಸ್ತುಗಳು ಸುಟ್ಟು ಕರಕಲಾಗಿದೆ. ಈಗ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂಥದ್ದು ಒಳ್ಳೆಯ ವಿಚಾರ. ಅನಸ್ತೇಷಿಯಾ ಮಿಷನ್ ಸ್ಫೋಟದಿಂದ ದಟ್ಟವಾಗಿ ಹೊಗೆ ಕಾಣಿಸಿಕೊಂಡಿದೆ. ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಒಂದು ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಶಸ್ತ್ರಚಿಕಿತ್ಸಾ ಘಟಕದ ಯಂತ್ರೋಪಕರಣಗಳು ಭಸ್ಮ ಆಗೋಗಿದೆ ಈ ಒಂದು ಸ್ಫೋಟದಿಂದ. ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯಲ್ಲಿ ಭಾರೀ ದೊಡ್ಡ ಅನಾಹುತ ತಪ್ಪು ಹೋಗಿದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯ, ಮತ್ತೊಂದು ಕಡೆ ಎಲ್ಲವೂ ಕೂಡ ವಸ್ತುಗಳು ಸುಟ್ಟು ಕರ್ಕಲಾಗೋಗ್ಬಿಟ್ಟಿದೆ. ಏನೆಲ್ಲ ಯಂತ್ರೋಪಕರಣಗಳು ಮಷೀನ್ಸ್ಗಳಿರುತ್ತೆ ಎಲ್ಲವೂ ಕೂಡ ಸುಟ್ಟು ಕರ್ಕಲಾಗಿದೆ ಈ ಒಂದು ಬೆಂಕಿ ಅವಘಡದಿಂದ. ಇದು ಅನಸ್ತೇಷಿಯಾ ಮಷೀನ್ ಏನಿರುತ್ತೆ ಇದು ಸ್ಫೋಟಗೊಂಡಿತ್ತಂತೆ ಆಪರೇಷನ್ ಥಿಯೇಟರ್ ಒಳಗೆ. ಹಾಗಾಗಿ ದಿಢೀರಾಗಿ ಸ್ಫೋಟಗೊಂಡು ಬೆಂಕಿ ಹೊತ್ಕೊಂಡಿದೆ. ಅದಾದ ನಂತರ ಇಷ್ಟೆಲ್ಲ ಅನಾಹುತ ಸಂಭವಿಸಿದೆ. ಅದೃಷ್ಟವಶಾತ್ ಏನು ಅಂತಂದ್ರೆ ಒಳ್ಳೆಯ ವಿಚಾರ, ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೂಡಲೇ ಅಲ್ಲಿರುವಂತಹ ಸಿಬ್ಬಂದಿ ಪಕ್ಕದಲ್ಲಿದ್ದಂತಹ ರೋಗಿಗಳಿಗೆ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ಆಪರೇಷನ್ ಥಿಯೇಟರ್ನಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರ್ಕಲಾಗೋಗ್ಬಿಟ್ಟಿದೆ. ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ಅನಸ್ತೇಷಿಯಾ ಮಿಷನ್ ಸ್ಫೋಟದಿಂದ ದಟ್ಟವಾಗಿ ಹೊಗೆ ಕೂಡ ಆವರಿಸಿಕೊಂಡಿತ್ತು. ಕೂಡಲೇ ಬೆಂಕಿ ನಂದಿಸುವಂಥ ಕಾರ್ಯ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿಯವರು ದೌಡಾಯಿಸಿ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಹೀಗೆ ಇದೀಗ ಇವತ್ತು ದಾವಣಗೆರೆಯಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯಲ್ಲಿ ಭಾರಿ ದೊಡ್ಡ ಅನಾಹುತವೇ ತಪ್ಪೋಗಿದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಂತಹ ಒಂದು ಅನಸ್ತೇಷಿಯಾ ಮಷೀನ್ ಏನಿದೆ ಇದು ಸ್ಫೋಟಗೊಂಡಿರುವಂತಹ ಕಾರಣ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ. ಹಾಗಾಗಿ ಒಂದು ಕಡೆ ಬೆಂಕಿ ಹೊತ್ಕೊಂಡಿರುವಂತಹ ದೃಶ್ಯಗಳು, ಮತ್ತೊಂದು ಕಡೆ ಬೆಂಕಿ ನಂದಿಸಿದ ನಂತರ ಹೇಗೆಲ್ಲ ಎಲ್ಲವೂ ಕೂಡ ಸುಟ್ಟು ಕರ್ಕಲಾಗಿರುವಂತಹ ದೃಶ್ಯಗಳು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಹೀಗೆ ಈ ಒಂದು ಅನಸ್ತೇಷಿಯಾ ಮೆಷಿನ್ ಇಂದ ಇದೆಲ್ಲವೂ ಕೂಡ ಆಗಿದೆ, ಸ್ಫೋಟಗೊಂಡಿದೆ. ಅದಾದ ನಂತರ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ವಾ? ಹೇಗೆ ಈ ಒಂದು ಘಟನೆ ಹೇಗಾಯ್ತು ಅಂತ? ರೋಷಿನಿ, ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇಂದು ಮುಂಜಾನೆ ಸಂಭವಿಸಿದ ಘಟನೆಯಲ್ಲಿ ಒಂದು ಅನಸ್ತೇಷಿಯಾ ಮಿಷನ್ ಸ್ಫೋಟಗೊಂಡು ಸ್ಫೋಟದ ತೀವ್ರತೆಯಿಂದ ಇಡೀ ಅನಸ್ತೇಷಿಯಾ ಕೊಠಡಿ ಇದೆ ಸಂಪೂರ್ಣವಾಗಿ ಭಸ್ಮವಾಗಿರುವಂತದ್ದು. ಅಲ್ಲಿರುವಂತಹ ಪೀಠೋಪಕರಣಗಳು ಸುಟ್ಟು ಕರಕಲಾಗಿರುವಂತಹ ದೃಶ್ಯ ಕಂಡು ಬಂದಿದೆ. ಇಂದು ಮುಂಜಾನೆ ನಡೆದಂತಹ ಈ ಒಂದು ಘಟನೆಯಲ್ಲಿ ಯಾರಿಗೂ ಸಹ ಅನಾಹುತ
ಸಂಭವಿಸಿಲ್ಲ. ಆದ್ರೆ ಸ್ಫೋಟದ ತೀವ್ರತೆಯಿಂದ ಏನು ಅಲ್ಲಿರುವಂತಹ ಪೀಠೋಪಕರಣಗಳು ಭಸ್ಮ ಆಗಿರುವುದು. ಅಲ್ಲಿ ಸಿಬ್ಬಂದಿಗಳು ಮತ್ತು ವೈದ್ಯರು ಹೇಳುವಂತಹ ಪ್ರಕಾರ ಏನಂದ್ರೆ ಈ ಅನಸ್ತೇಸಿಯಾ ಮಿಷನ್ ಆಸ್ಪತ್ರೆಯ ಇರುವಂತಹ ಕೊಠಡಿಗಳಿಗೆ ಏನು ಆಕ್ಸಿಜನ್ ಪೂರೈಕೆ ಮಾಡುವಂತಹ ಮಿಷನ್ ಆಗಿದ್ದು, ಆಸ್ಪತ್ರೆಯಲ್ಲಿ ಒಟ್ಟು 6 ಏನು ಅನಸ್ತೇಸಿಯಾ ಕೊಠಡಿಗಳಿವೆ. ಒಂದು ಈ ರೀತಿ ಸಂಭವಿಸೋದ್ರಿಂದ ಮುಂದೆ ಆಗುವಂತಹ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಂತ ಅಭಿಪ್ರಾಯನ ಹೇಳಿರುವಂತದ್ದು ರೋಶಿನಿ. ಸದ್ಯ ಈ ಸಂಬಂಧಪಟ್ಟಂತೆ ಏನು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ಅಗ್ನಿಯನ್ನ ನಂದಿಸಿದ್ದಾರೆ. ಇನ್ನಷ್ಟು ಏನು ತನಿಖೆಯ ನಂತರ ಯಾವ ರೀತಿ ಇದು ಸ್ಫೋಟಗೊಂಡಿತ್ತು ಅನ್ನೋದು ನಿಖರವಾದ ಮಾಹಿತಿ ಹೊರಬರಬೇಕಾಗಿದೆ ರೋಶಿನಿ. ರಾಮ್ಪ್ರಸಾದ್, ಇನ್ನು ಈ ಆಸ್ಪತ್ರೆಗಳಲ್ಲಿ ಅಂತಂದ್ರೆ ಸ್ವಲ್ಪ ಅತಿ ಹೆಚ್ಚಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ಅಥವಾ ಪೇಷಂಟ್ಸ್ಗೆ ಏನು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಳೋದು ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಹೇಗಾಯ್ತು? ಇದು ಏನು ಕಾರಣ? ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಇಲ್ಲಿರುವಂಥ ಸಿಬ್ಬಂದಿ ಸರಿಯಾಗಿ ನೋಡ್ಕೊಂಡಿಲ್ವಾ ಹೇಗೆ ಅಂತ? ರೋಶಿನಿ, ಈ ಬಗ್ಗೆ ಏನು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಏನು ಈ ಬಗ್ಗೆ ನಾವು ತನಿಖೆಯನ್ನ ನಡೆಸ್ತೀವಿ, ಯಾವ ರೀತಿ ಈ ಒಂದು ಸ್ಫೋಟ ಸಂಭವಿಸಿದೆ ಎಂಬ ನಿಖರ ಮಾಹಿತಿ ಹೊರಬೇಕಾಗಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ದಾವಣಗೆರೆ ಬಡಾವಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಆಸ್ಪತ್ರೆ ಬರೋದ್ರಿಂದ ಯಾವ ರೀತಿ ಘಟನೆ ನಡೆಯಿತು ಎಂಬುದು ತನಿಖೆ ನಂತರನೇ ಗೊತ್ತಾಗಬೇಕಾಗಿದೆ. ಎಸ್, ಥ್ಯಾಂಕ್ ಯು ರಾಮ್ಪ್ರಸಾದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.